ನಾ ಪ್ರತಿ ಸತಿ ಶೇಂಗಾದ ಹೋಳಿಗೆ ಮಾಡಿದಾಗೆಲ್ಲ ನೀವು ಕೇಳ್ತಿರ್ತೀರಿ ಅಳತಿ ಪ್ರಮಾಣ ಎಷ್ಟಿರಬೇಕು ಅಂತೇಳಿ ನಾ ಹಿಡಿಯೋದಾಗ ಪೂರ್ತಿ ತೋರಿಸಿದ್ದೀನಿ ರೀ. ನೀವು ಎಳ್ಳಾಮಸಿ ಹಬ್ಬಕ್ಕಾದ್ರೂ ಮಾಡ್ಕೋಬೋದು, ಸಂಕ್ರಾಂತಿ ಹಬ್ಬಕ್ಕಾದ್ರೂ ಮಾಡ್ಕೋಬೋದು. ಈ ವಿಡಿಯೋ ಪೂರ್ತಿ ನೋಡಿ ನೀವು ಹಬ್ಬಕ್ಕೆ ಶೇಂಗಾದ ಹೋಳಿಗೆ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ಎಳ್ಳಾಮಸಿ ಹತ್ರ ಬಂತು, ಮತ್ತು ಮುಂದೆ ಜನವರಿ ಸಂಕ್ರಾಂತಿ ಹಬ್ಬನೂ ಬರ್ತೈತಿ. ನೀವು ಎಳ್ಳಾಮಸಿ ಹಬ್ಬಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾದ ಹೋಳಿಗೆ ಮಾಡ್ತಿರ್ತೀರಿ. ನಾನು ಇವತ್ತು ಎಳ್ಳಾಮಸಿ ಹಬ್ಬಕ್ಕೆ ಅಂತೇಳಿ ಮಾಡಾಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡಾಕತ್ತೀನಿ. ನಾನು ಇವತ್ತು ಶೇಂಗಾದ ಹೋಳಿಗೆ ಮಾಡ್ತೀನಿ ರೀ. ಆ ಶೇಂಗಾ ಹೋಳಿಗೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಅರ್ಧ kg ಮೈದಾ ಹಿಟ್ಟು ತೊಗೊಂಡೇನಿ ರೀ. ಶೇಂಗಾದ ಹೋಳಿಗೆ ಮೈದಾ ಹಿಟ್ಟನೇ ಬೇಕಾಗ್ತದೆ. ನೀವು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಿರ್ತೀರಿ, ಅದು ಮೈದಾ ಹಿಟ್ಟು ಮಾಡಿದ್ರೆ ಚಲೋ ಬರ್ತಾವೆ. ಶೇಂಗಾದ ಹೋಳಿಗೆ ಗೋಧಿ ಹಿಟ್ಟಲೆ ಮಾಡಿದ್ರೆ ಜಿಗಿ ಆಗುತ್ತೆ, ಅಷ್ಟು ಚಲೋ ಬರೋಂಗಿಲ್ಲ ರೀ. ಹಂಗಾಗಿ ನಾನು ಮೈದಾ ಹಿಟ್ಟೆ ತೊಗೊಂಡೇನಿ ನೋಡಿರಿ. ನಾನು 2 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ, 1 ಕಪ್ ರವೆ ಹಾಕೋತೀನಿ ನೋಡಿರಿ. ಇದು ಮೀಡಿಯಮ್ ರವೆ ಆಯ್ತು. ನೀವು ಚಿರೋಟ್ ರವೆ ಇದ್ರೆ ಚಿರೋಟ್ ರವೆ ಆದರೂ ಹಾಕೋಬೋದು, ಇಲ್ಲ ಮೀಡಿಯಮ್ ರವೆ ಆದರೂ ಹಾಕೋಬೋದು. ನಾನು ಮೀಡಿಯಮ್ ರವೆ ಹಾಕೊಳಕತ್ತೀನಿ ನೋಡಿರಿ. ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡಿರಿ. ಒಂದು ಚಿಟಿಕೆ ಹಾಕೊಂಡ್ರೆ ಸಾಕ್ರಿ. ನಾನು ಮೈದಾ ಹಿಟ್ಟು ಹಾಕೊಳಕತ್ತೀನಿ ರೀ. ಎಲ್ಲ ಹೋಳಿಗೆಗೆ ನಾನು ಗೋಧಿ ಹಿಟ್ಟಲ್ಲೇ ಮಾಡಿರ್ತೀನಿ, ಶೇಂಗಾದ ಹೋಳಿಗೆಗೆ ಮಾತ್ರ ಮೈದಾ ಹಿಟ್ಟಲೆ ಮಾಡ್ತೀನಿ ರೀ. ಯಾಕಂದ್ರೆ ಮೈದಾ ಹಿಟ್ಟಲೆ ಮಾಡಿದ್ರೆ ಕ್ರಿಸ್ಪಿಯಾಗಿ ಮಸ್ತಾಗಿ ಬರ್ತಾವೆ. ಹಾಗಾಗಿ ನಾನು ಮೈದಾ ಹಿಟ್ಟಲೆ ಮಾಡಾಕತ್ತೀನಿ. ಗೋಧಿ ಹಿಟ್ಟಲೂ ಮಾಡ್ಕೋಬೋದು ರೀ. ಗೋಧಿ ಹಿಟ್ಟಲೆ ಮಾಡಿದ್ರೆ ತುಂಬ ದಿನ ಇಡೋಕ್ಕಾಗಲ್ಲ, ಅದು ಮೆತ್ತಗಾಗಿಬಿಡ್ತಾವೆ, ಒಂಥರ ಜಿಗಿ ಆಗಿಬಿಡ್ತಾವೆ. ಹಾಗಾಗಿ ಗೋಧಿ ಹಿಟ್ಟಲೆ ಚಲೋ ಆಗಲ್ಲ ರೀ. ಮೈದಾ ಹಿಟ್ಟಲೆ ಮಾಡಿದ್ರೆ ಮಸ್ತಾಗಿ ಬರ್ತಾವೆ. ಹಾಗಾಗಿ ನನಗೆ ಮೈದಾ ಹಿಟ್ಟು ಹಾಕೊಂಡು ಮಾಡ್ಬೋದು. ನೀವು ಬರೀ ಮೈದಾ ಹಿಟ್ಟಲಾದ್ರೂ ಮಾಡ್ಕೋಬೋದು, ಅರ್ಧ ರವೆ ಅರ್ಧ ಮೈದಾ ಹಿಟ್ಟಾದರೂ ಹಾಕೋಬೋದು. ನಾನು 2 ಕಪ್ ಮೈದಾ ಹಿಟ್ಟು 1 ಕಪ್ ರವೆ ಹಾಕ್ಕೊಂಡಿನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಯಾವ ರವೆ ಅಂತ ಕೇಳ್ತಿರ್ತೀರಿ. ನಾನು ಮೀಡಿಯಮ್ ರವೆ ತೊಗೊಂಡಿನಿ. ನೀವು ಬೇಕಾದ್ರೆ ಚಿರೋಟ್ ರವೆನೂ ಹಾಕೋಬೋದು ರೀ, ಇಲ್ಲ ಬರೀ ಚಿರೋಟ್ ರವೆ ಅದನ್ನ ಮಾಡ್ಬೋದು ರೀ. ನೀವು ಮೈದಾ ಹಿಟ್ಟು ಬೇಡಪ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದಾದ್ರೆ ಚಿರೋಟ್ ರವೆ ತೊಗೊಂಡು ಮಾಡ್ಕೋಬೋದು ರೀ. ಅರ್ಧ kg ಚಿರೋಟ್ ರವೆ ಬೇಕಾಗ್ತಾವ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೋತೀನಿ ರೀ. ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೋತೀವಲ್ಲ, ಆ ರೀತಿ ನಾದಿದ್ರೆ ಸಾಕ್ರಿ. ತೀರಾ ಅಷ್ಟು ಗಟ್ಟಿನೂ ಬೇಡ, ತೀರಾ ಅಷ್ಟು ಮೆತ್ತಗೂ ಬೇಡ. ಈ ರೀತಿ ನಾದ್ಕೊಳಕತ್ತೀನಿ. ನೀವು ಅನ್ಬೋದು ಶೇಂಗಾದ ಕಾಳು ಹುರಿದಿಲ್ಲ, ಪುಡಿ ಮಾಡಿಲ್ಲ, ಒಮ್ಮೆ ಹಿಟ್ಟೆ ನಾದಾಕತ್ತಾಳಲ್ಲ ಅಂತ ನೀವು ಅನ್ಕೋಬೋದು. ಹಿಟ್ಟು ನೆನಿಲತ್ತೆ ಮೊದಲೇ ಹಿಟ್ಟು ನಾದ್ಕೊಳಕತ್ತೀನಿ. ಯಾಕಂದ್ರೆ ರವೆ ಹಾಕಿ ನಾದಿರ್ತೀನಲ್ಲ, ಹಾಗಾಗಿ ಹಿಟ್ಟು ನೆನಿಲತ್ತೆ ಹೇಳಿ ಮೊದಲೇ ಹಿಟ್ಟು ನಾದ್ಕೊಳಕತ್ತೀನಿ. ನೀವು ಬೇಕಾದ್ರೆ ಮೊದಲೇ ಪುಡಿ ಮಾಡ್ಕೊಂಡು ಆಮೇಲೆ ಹಿಟ್ಟು ನಾದ್ಕೋಬೋದು ರೀ. ಹಿಟ್ಟು ಎಷ್ಟು ಚಲೋ ನೆನಿತೈತಲ್ಲ ರೀ, ಅಷ್ಟು ಚಲೋ ಹೋಳಿಗೆ ಬರ್ತಾವ್ರಿ. ಈಗ ನೋಡಿರಿ, ಇದು ನಾದ್ಕೊಂಡೀನಿ. ನಾನೀಗ ಇದು ಹಿಟ್ಟು ನೆನೆ ಹಾಕ್ಬಿಡ್ತೀನಿ ರೀ. ಈ ಹದ ಇರ್ಬೇಕು ನೋಡಿರಿ. ತೀರಾ ಅಷ್ಟು ತಳಗೂ ಬೇಡ, ತೀರಾ ಅಷ್ಟು ಗಟ್ಟಿನೂ ಬೇಡ, ಮೀಡಿಯಮ್ ಹದದಲ್ಲಿ ಇರ್ಬೇಕು ರೀ. ರವೆ ಹಾಕಿರ್ತೀವಲ್ಲ ರೀ, ನೆನೋದಿನ್ನೂ ಗಟ್ಟಿ ಆಗ್ತೈತೆ ರೀ ಹಿಟ್ಟು. ಈಗ ನಾನು ಹಿಟ್ಟು ನೆನೆ ಹಾಕ್ಬಿಟ್ಟಿನಿ. ಈಗ ಶೇಂಗಾದ ಕಾಳು ಹುರ್ಕೋಬೇಕಲ್ಲ, ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ನಾನು 1 ಬೌಲ ಶೇಂಗಾದ ಕಾಳು ತೊಗೊಂಡಿನಿ ರೀ, ಅವು ಹಾಕ್ಕೋತೀನಿ ನೋಡಿರಿ. ನೀವು ಒಮ್ಮೆ ಆದರೂ ಹುರಿಬೋದು, 2 ಸಲ ಆದರೂ ಹುರ್ಕೋಬೋದು ರೀ. ನಾನು ಒಮ್ಮೆ ಹುರ್ಕೋತೀನಿ ನೋಡಿರಿ. ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಡ್ರಿ. ಇವು ಶೇಂಗಾದ ಕಾಳು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಡ್ರಿ. ಇವು ಶೇಂಗಾ ಹುರಿದ ಮೇಲೆ ತೋರಿಸ್ತೀನಿ ನಾನು ನಿಮ್ಗೆ ಹೆಂಗೆ ಹುರ್ಕೋಬೇಕಂತೇಳಿ. ಪೂರ್ತಿ ಹುರಿದು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗ್ತೈತಿ. ಹಾಗಾಗಿ ನಾನು ಹುರಿದಾದ್ಮೇಲೆ ತೋರಿಸ್ತೀನಿ ರೀ. ವಿಡಿಯೋದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕು, ಕೆಂಪಾಗ್ಯಾವ ನೋಡಿರಿ. ಈ ರೀತಿ ಹುರ್ಕೋಬೇಕು, ಚಟಪಟ ಸೌಂಡ್ ಬರಬೇಕು. ಇವು ಸಿಪ್ಪೆ ಬಿಚ್ಚು ಥರ ಆಗಿರ್ಬೇಕು ನೋಡಿರಿ. ಇವು ಶೇಂಗಾದ ಕಾಳು ಹುರಿದವ್ರಿ. ನಾನು ಒಂದು ಪಾತ್ರೆಗೆ ಹಾಕಿರ್ತೀನಿ ನೋಡಿರಿ. ಇವು ಒಂದು ಸ್ವಲ್ಪ ತಣ್ಣಗಾಗಲ್ಲ ರೀ. ನಾನು ಶೇಂಗಾದ ಕಾಳು ಹುರಿದು ತಣ್ಣಗೆ ಹಾಕ್ಬಿಟ್ಟಿನಿ. ಈಗ ಅದೇ ಪಾತ್ರೆಯಲ್ಲಿ 1 ಕಪ್ ಎಳ್ಳು ತೊಗೊಂಡಿನಿ, ಎಳ್ಳು ಹಾಕ್ಕೋತೀನಿ ನೋಡಿರಿ. ಇವು 1/4 kg ಅದಾವ್ರಿ. ಶೇಂಗಾದ ಕಾಳು ಅರ್ಧ kg ಅದಾವ್ರಿ, ಎಳ್ಳು 1/4 kg ಅದಾವ್ರಿ. ನೀವು ಇದು ಆಪ್ಷನಲ್ ರೀ. ಎಳ್ಳು ಹಾಕೊಳ್ಳೋದ್ರಿಂದ ರುಚಿ ಬರ್ತಾವೆ, ಮತ್ತು ಎಳ್ಳು ತಿನ್ಬೇಕಲ್ರಿ, ಆರೋಗ್ಯಕ್ಕೆ ಒಳ್ಳೇದು. ಹಾಗಾಗಿ ನಾನು ಎಳ್ಳು ಹಾಕೊಳಕತ್ತೀನಿ. ನಿಮ್ಗೆ ಎಳ್ಳು ಬೇಡಪ್ಪ ಬರೀ ಶೇಂಗಾದ ಕಾಳು ಅಂದ್ರೆ ಬರೀ ಶೇಂಗಾದ ಕಾಳು ಹಾಕೊಂಡು ಮಾಡ್ಕೋಬೋದು ರೀ. ಇವ್ರು ಚಲೋ ಹೊತ್ತಿನಾಗೆ ಹುರ್ಕೋಬೇಕಾಗ್ತೈತೆ ರೀ. ನಾವು ಶೇಂಗಾದ ಕಾಳು ಹುರಿದಿರ್ತೀವಲ್ಲ, ಅದೇ ಪಾತ್ರೆಗೆ ಎಳ್ಳು ಹಾಕ್ಕೊಂಡಿನಿ. ಪಾತ್ರೆ ಬಿಸಿ ಇರೋದ್ರಿಂದ ಎಳ್ಳು ಬೇಗ ಹುರಿತಾವೆ ನೋಡಿರಿ. ನೋಡಿರಿ, ಇವ್ನು ಚಟಪಟ ಸೌಂಡ್ ಬರಾಕತ್ತಾವೆ. ನಿಮ್ಗೆ ಹಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಹಿಂಗೆ ಉಬ್ತಾವೆ ನೋಡಿರಿ, ಉಬ್ತಾವೆ ಘಮ ಬರ್ತೈತೆ ರೀ. ಎಳ್ಳು ಹುರಿದು ನೀವು ಅಲ್ಲಿ ತನಕ ಹುರ್ಕೋಬೇಕಾಗ್ತೈತೆ ರೀ. ನಾನು ಬಿಳಿ ಎಳ್ಳು ತೊಗೊಂಡಿದ್ರೆ ನೀವು ಬೇಕಾದ್ರೆ ಕರಿ ಎಳ್ಳು ತೊಗೋಬೋದು ರೀ. ಇವು ನಮ್ಮ ಊರಲ್ಲಿ ಹೊಲ್ದಾಗ ಬೆಳೆದಿದ್ದಾವ್ರಿ, ನಾವು ತೊಗೊಂಡಿನಿ. ನೀವು ಬೇಕಾದ್ರೆ ಅಂಗಡಿಯಿಂದ ತಂದು ಮಾಡ್ಕೋಬೋದು ರೀ. ನೋಡ್ರಿ, ಈಗ ಚಟಪಟ ಸೌಂಡ್ ಬರಾಕತ್ತಾವ. ಈಗ ಇವು ಹುರಿದಾವೆ ನೋಡ್ರಿ ಎಳ್ಳು. ಈ ರೀತಿ ಸೌಂಡ್ ಬರೋರಿಗೆ ಹುರ್ಕೊಂಡ್ರೆ ಸಾಕ್ರಿ. ಈಗ ನಾನು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕಿಬಿಡ್ತೀನಿ ರೀ. ನೀವು ಶೇಂಗಾದ ಹೋಳಿಗೆಗೆ ಕರೆಕ್ಟ್ ಅಳತಿ ಹೇಳ್ರಿ ಅಂತ ಹೇಳ್ತಿರ್ತೀರಿ. 1 kg ಶೇಂಗಾದ ಕಾಳಿಗೆ 3/4 kg ಬೆಲ್ಲ ಬೇಕಾಗ್ತದೆ ರೀ. ನೀವು ಎಳ್ಳು ಹಾಕಿಲ್ಲ ಅಂದ್ರೆ 3/4 kg ಹಾಕ್ಕೊಳ್ರಿ. ಇಲ್ಲ ಎಳ್ಳು ಹಾಕಿ ಮಾಡ್ತೀನಿ ಅನ್ನೋದಾದ್ರೆ 1 kg ಶೇಂಗಾದ ಕಾಳಿಗೆ 1 kg ಬೆಲ್ಲ, 1/4 kg ಶೇಂಗಾದ ಕಾಳು ಹಾಕ್ಕೊಳ್ರಿ. ಅಂದ್ರೆ ಕರೆಕ್ಟ್ ಅದ ಬರ್ತೈತೆ ರೀ. ಈಗ ನಾನು ಶೇಂಗಾದ ಕಾಳು ತಣ್ಣಗಾಗ್ಯಾವ್ರಿ, ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ.
ಸ್ವಲ್ಪ ಶೇಂಗಾದ ಕಾಳು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೋತೀನಿ ರೀ. ಮುಚ್ಚಳ ಮುಚ್ಚಿ ನುಣ್ಣಗೆ ಪೌಡ್ರ್ ಮಾಡ್ಕೋತೀನಿ ರೀ. ನೋಡಿರಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ರೀ. ಈಗ ನಾ ಒಂದು ತೂತಿನ ಬುಟ್ಟಿ ತೊಗೊಂಡೇನಿ ರೀ. ಇದ್ರಾಗ ಜರಡಿ ಮಾಡ್ಕೋತೀನಿ. ಯಾಕಂದ್ರೆ ಶೇಂಗಾದ ಕಾಳು ಏನಾರು ಉಳಿದಿತ್ತಂದ್ರೆ ಹೋಳಿಗೆ ಹರಿ ಸಾಧ್ಯತೆ ಇರ್ತಾವೆ. ಹಾಗಾಗಿ ಜರಡಿ ಮಾಡ್ಕೋಬೇಕಾಗ್ತದೆ ರೀ. ಜರಡಿ ಮಾಡ್ಕೊಂಡ್ರೆ ಒಂದೇ ಸಮ ಬರ್ತೈತೆ ರೀ ಅದು. ನೋಡಿರಿ ಈ ರೀತಿ ಒಂದೇ ಸಮ ಬರ್ಬೇಕು ರೀ. ಒಂದೊಂದ್ಸಲ ಶೇಂಗಾದ ಕಾಳು ಉಳಿದಿರ್ತಾವೆ, ಇಲ್ಲ ಬೆಲ್ಲದ ಹಾಳು ಉಳಿದಿರ್ತಾವೆ. ಅವಾಗ ಹೋಳಿಗೆ ಮಾಡಾಗ ಹೋಳಿಗೆ ಹರಿ ಸಾಧ್ಯತೆ ಇರ್ತೈತೆ ರೀ. ಈ ರೀತಿ ಜರಡಿ ಮಾಡ್ಕೊಂಡ್ರೆ ಅಂದ್ರೆ ಹೋಳಿಗೆ ಹರಿಯಂಗಿಲ್ಲ ರೀ. ನಾ ಎಲ್ಲ ಶೇಂಗಾದ ಕಾಳು ಮಿಕ್ಸಿಗೆ ಹಾಕಿ ಹಿಂಗೆ ಜರಡಿ ಮಾಡ್ಕೊಳ್ಳೋ ವಿಡಿಯೋ ಪೂರ್ತಿ ತೋರಿಸಿದ್ರೆ ಲೆಂದಿ ಆಗುತ್ತೆ. ನೋಡಿ ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ನೋಡಿರಿ ಜರಡಿ ಮಾಡ್ಕೊಂಡ್ರೆ ಮೇಲೆ ಏನಾರು ಶೇಂಗಾದ ಕಾಳು ಉಳಿದಿದ್ದು ಅಂದ್ರೆ ಮೇಲೆ ಬರ್ತೈತಿ. ಮತ್ತು ನೆಕ್ಸ್ಟ್ ನೀವು ಮಿಕ್ಸಿ ಮಾಡ್ಕೊತೀರಲ್ಲ ಅದ್ರಾಗ ಹಾಕ್ಕೊಂಡು ರುಬ್ಕೊಬೋದು ರೀ. ನೋಡಿರಿ ಒಂದಿಷ್ಟು ಉಳಿದೈತಿ. ಈಗ ಇದು ನಾವು ವಾಪಸ್ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ ರೀ. ಈಗ ನೋಡಿರಿ ಎಷ್ಟು ಒಂದೇ ಸಮ ಬಂದೈತಿ ನಿಮ್ಗೆ ಗೊತ್ತಾಗ್ತದೆ ನೋಡಿ ವಿಡಿಯೋದ ನೋಡಿದ್ರೆ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ಈಗಿದು ಶೇಂಗಾದ ಪುಡಿ ರೆಡಿ ಆಗೈತೆ ರೀ. ನಾ ಪೂರ್ತಿ ಶೇಂಗಾದ ಕಾಳು ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಜರಡಿ ಮಾಡ್ಕೊಂಡು ಇಟ್ಕೊಂಡು ನೋಡಿರಿ. ಈಗ ಎಳ್ಳು ಹುರಿದಿಟ್ಟಿವಲ್ಲ ರೀ, ಎಳ್ಳು ತಣ್ಣಗಾಗ್ಯಾವ. ಒಂದು ಸ್ವಲ್ಪ ಎಳ್ಳು ರುಬ್ಕೊಂಬರಮ್ರಿ. ಅವೇನು ಸಣ್ಣ ಇರ್ತಾವೆ, ಒಂದು ಸ್ವಲ್ಪ ಗ್ರೀನ್ ಅನ್ಸಿದ್ರೆ ಸಾಕ್ರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ಶೇಂಗಾ ಬೆಲ್ಲ ಎಲ್ಲ ಚಲೋ ಹೊತ್ನಾಗ ಮಿಕ್ಸ್ ಆಗೈತಿ. ನೋಡಿರಿ ಈ ರೀತಿ ರೆಡಿ ಮಾಡ್ಕೋಬೇಕು ರೀ ಪುಡಿ. ಅಂದ್ರೆ ಹೋಳ್ಗಿನೂ ಹರಿಯಂಗಿಲ್ಲ ರೀ, ಅಷ್ಟು ಮಸ್ತಾಗಿ ಬರ್ತಾವೆ ರೀ. ನಾ ಇಷ್ಟೊತ್ತು ಶೇಂಗಾ ಬೆಲ್ಲ ಏನು ರುಬ್ಕೊಂಡಿದ್ನಲ್ಲ ರೀ, ಅದೇ ಮಿಕ್ಸಿ ಜಾರ್ನಾಗ ಇವು ಎಳ್ಳು ತಣ್ಣಗಾಗ್ಯಾವ. ಎಳ್ಳು ಹಾಕ್ಕೊಂಡು ರುಬ್ಕೋತೀನಿ ನೋಡಿರಿ. ಇವೇನು ತುಂಬ ನುಣ್ಣಗಾಗಂಗೆ ಏನು ರುಬ್ಕೊಬೇಡ್ರಿ, ಸ್ವಲ್ಪ ತಿರುಗಿಸಿದ್ರೆ ಸಾಕ್ರಿ. ನೋಡಿರಿ ಈ ರೀತಿ ರುಬ್ಕೊಂಡ್ರೆ ಸಾಕ್ರಿ. ಈಗ ನಾ ಬೆಲ್ಲ ಶೇಂಗಾದ ಕಡೆ ರುಬ್ಬಿಟ್ಟಿನಲ್ಲ ರೀ, ಅದ್ರಾಗ ಎಳ್ಳು ರುಬ್ಬಿದ್ದು ಹಾಕೋತೀನಿ ನೋಡಿರಿ. ಈ ಎಳ್ಳಿಗೇನು ಬೆಲ್ಲ ಹಾಕಿಲ್ಲ ರೀ, ಹಂಗೆ ರುಬ್ಕೊಂಬಂದಿನಿ ನೋಡಿರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನೀವು ಇದಕ್ಕೆ ಹಾಲು ಹಾಕಿ ಆದರೂ ಕಲಿಸ್ಕೋಬೋದು, ನೀರು ಹಾಕಿ ಆದರೂ ಕಲಿಸ್ಕೋಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಂಗೆ ಕಲಿಸ್ಕೋರಿ. ನಾನು ಹಾಲೇನು ಹಾಕಲ್ಲರೆ ನೀರು ಹಾಕಿ ಕಲಿಸ್ಕೋತೀನಿ ನೋಡಿ. ಸ್ವಲ್ಪ ನೀರು ಬಿಸಿ ಮಾಡ್ಕೊಂಡು ಹಾಕೋತೀನಿ ನೋಡಿರಿ. ಹಾಕ್ಕೊಂಡು ಈ ಹೂರ್ಣ ರೆಡಿ ಮಾಡ್ಕೋತೀನಿ ರೀ. ಶೇಂಗಾದ ಪುಡಿ ರೆಡಿ ಆಗೈತಿ. ನೀವು ಈ ರೀತಿ ಮಾಡಿಟ್ಬಿಟ್ರೆ ಎನಿ ಟೈಮ್ ಹೋಳಿಗೆ ಮಾಡ್ಕೋಬೋದು ರೀ. ನಾನೀಗ ನೀರು ಹಾಕಿ ಕಲಿಸ್ತೀನಿ ನೋಡಿರಿ. ಸ್ವಲ್ಪ ನೀರು ಬಿಸಿ ಮಾಡ್ಕೋತೀನಿ. ಒಂದು ಪಾತ್ರೆ ಇಟ್ಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತೀನಿ ರೀ. ಇವು ನೀರು ಸ್ವಲ್ಪ ಬಿಸಿ ಆಗಲ್ಲ ರೀ. ನೀವು ನೀರು ಹಾಕಿ ಮಾಡ್ತಿರೋ ಹಾಲು ಹಾಕಿ ಮಾಡ್ತಿರೋ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈಗ ನೋಡಿರಿ ಇದಕ್ಕೊಂದು 1/4 ಕಪ್ನಷ್ಟು ಮಾತ್ರ ನೀರು ಹಿಡಿತೈತಿ. ನೀವು ನೋಡ್ಕೊಂಡು ಹಾಕೋರಿ. ಒಮ್ಮೆ ಜಾಸ್ತಿ ಹಾಕೋಬೇಡ್ರಿ. ಜಾಸ್ತಿ ಹಾಕೊಂಡ್ರೆ ಮೆತ್ತಗಾಗೋ ಸಾಧ್ಯತೆ ಇರ್ತೈತಿ. ಹೂರ್ಣ ಮೆತ್ತಗಾದ್ರೆ ಹೋಳಿಗೆನೂ ಮೆತ್ತಗಾಗ್ಬಿಡ್ತಾವೆ. ಹಾಗಾಗಿ ಚಲೋ ಬರಲ್ಲ ರೀ. ನೋಡಿರಿ ನಾನು ಒಂದಿಷ್ಟು ಹಾಕ್ಕೊಂಡಿನಿ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ರೀ. ಈಗ ಮೊದಲೇ ಕಲಿಸ್ಕೋತೀನಿ ರೀ. ನೀರು ಬಿಸಿ ಇರ್ತಾವೆ, ನೀವು ನೋಡ್ಕೊಂಡು ಮಿಕ್ಸ್ ಮಾಡ್ಕೊರಿ. ಇದೇನು ತುಂಬ ಹೊತ್ತು ಮಿಕ್ಸ್ ಮಾಡೋದೇನು ಬೇಕಾಗಿಲ್ಲ ರೀ. ಯಾಕಂದರೆ ಬೆಲ್ಲ ಕರಗಿ ಬಿಡ್ತೈತಿ ನೀವು ಬಿಸಿನೀರು ಹಾಕಿದ ತಕ್ಷಣ. ಶೇಂಗಾದಲ್ಲಿ ಎಣ್ಣೆ ಅಂಶ ಇರ್ತೈತಿ, ಎಳ್ಳಿನಲ್ಲಿ ಎಣ್ಣೆ ಅಂಶ ಇರ್ತೈತಿ. ಹಾಗಾಗಿ ಬೇಗ ಮಿಕ್ಸ್ ಆಗಿಬಿಡ್ತೈತಿ ರೀ. ನಾನು ಎಳ್ಳಮಾಸಿ ಹಬ್ಬಕ್ಕೆ ಶೇಂಗಾದ ಹೋಳಿಗೆ ಮಾಡಾಕತ್ತೀನಿ ರೀ. ನೆಕ್ಸ್ಟ್ ವಿಡಿಯೋದಲ್ಲಿ ಸಜ್ಜಿ ಕಡುಬು ಮಾಡ್ತೀನಿ ರೀ. ನೀವು ಸಜ್ಜಿ ಕಡುಬು ಆದರೂ ಮಾಡ್ಬೋದು, ಜೋಳದ ಕಡುಬು ಮಾಡ್ಬೋದು, ಪುಂಡಿ ಪಲ್ಯ, ಹಿಂಡಿ ಪಲ್ಯ ಎಲ್ಲ ಮಾಡ್ತಾರೆ ಉತ್ತರ ಕರ್ನಾಟಕ ಸೈಡ. ಈ ಎಳ್ಳಮಾಸಿ ಹಬ್ಬಕ್ಕೆ ಎಲ್ಲ ಥರ ಅಡುಗೆ ಮಾಡ್ತಾರೆ. ನಾನು ಇವತ್ತು ಮಾಡಾಕತ್ತಿದ್ದೆ, ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ನಾನು ಸಜ್ಜಿ ಕಡುಬು ಮಾಡಿ ತೋರಿಸ್ತೀನಿ ರೀ. ನೀವು ಮಾಡ್ಕೊಳ್ಳೋದಾದ್ರೆ ನಾನು ವಿಡಿಯೋ ನೋಡ್ಬಿಟ್ಟು ಮಾಡ್ಕೋಬೋದು ರೀ. ನೀವು ಎಳ್ಳಮಾಸಿ ಹಬ್ಬಕ್ಕೆ ಬೇರೆ ಬೇರೆ ಯಾವ ಅಡುಗೆಗಳು ಮಾಡ್ತಿದ್ರೆ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನು ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ರೀ. ಈಗ ನೋಡಿರಿ ಅಷ್ಟು ನೀರು ಇದಕ್ಕೆ ಕರೆಕ್ಟ್ ಆಗೈತೆ ನೋಡಿರಿ. ನೋಡಿರಿ ನಾ ಇಷ್ಟು ನೀರು ಇದ್ವಲ್ಲ, ಇಷ್ಟು ನೀರು ಹಂಗೆ ಉಳ್ದಾವ ನೋಡಿರಿ. ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಮಾಡ್ಕೊರಿ. ಇದೇನು ಹೂರಣ ನೆನಿಬೇಕತ್ತೇನಿಲ್ಲ, ಏನಿಲ್ಲ ರೀ. ನೀವು ಕಲಸಿದ ತಕ್ಷಣ ಹೋಳಿಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು ರೀ. ನೋಡಿರಿ ಈ ಥರ ಆಗೈತೆ ನೋಡಿ ಹೂರಣ. ತೀರಷ್ಟು ಗಟ್ಟಿನೂ ಇಲ್ಲ, ತೀರಷ್ಟು ಮೆತ್ತಗನಿಲ್ಲ. ಹಿಟ್ಟಿನ ಹದ ಹೂರಣದ ಹದ ಸೇಮ್ ಇರಬೇಕು ರೀ. ನೀವು ಹಿಟ್ಟು ಅಳಕಾಯ್ತು ಹೂರಣ ಗಟ್ಟಿ ಆಯಿತು ಅಂದ್ರೆ ಹಿಟ್ಟು ದಂಡಿಗೆ ಬರ್ತೈತಿ. ಲಟ್ಸುವಾಗ ಅವಾಗ ಹೋಳಿಗೆ ಚಲೋ ಆಗಲ್ಲ ರೀ. ಈಗ ನಾನು ಹೂರಣ ರೆಡಿ ಮಾಡಿ ಇಟ್ಕೊಂಡೀನಿ ರೀ. ನಿಮ್ಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಮಾಡ್ಕೊರಿ. ನಾನೀಗ ಈ ಸೈಜಲ್ಲಿ ಉಂಡೆ ಮಾಡ್ಕೊತೀನಿ ನೋಡಿರಿ. ತೀರಷ್ಟು ದೊಡ್ಡದು ಬೇಡ, ತೀರಷ್ಟು ಚಿಕ್ಕದು ಬೇಡ, ಈ ಸೈಜಲ್ಲಿ ಮಾಡ್ಕೊತೀನಿ ರೀ. ಇದೇ ರೀತಿ ಎಲ್ಲ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ರೀ. ನಾ ಮಾಡ್ಕೊಂಡಿರೋ ಅಳತೆಯಲ್ಲಿ ಒಂದು 38ರಿಂದ 40 ಉಂಡೆ ಆಗ್ಯಾವ ನೋಡಿರಿ. ಈಗ ನೋಡ್ರಿ ನಾ ಹಿಟ್ಟು ನೆನೆಯಾಕೆ ಬಿಟ್ಟಿದ್ದೆ. ಅಲ್ಲಿ ಹೂರಣ ಮಾಡಿ ಉಂಡಿನೂ ರೆಡಿ ಮಾಡ್ಕೊಂಡಿನಿ ಶೇಂಗಾದ ಹೋಳಿಗೆಗೆ. ಈಗ ಹಿಟ್ಟು ನೆಂದೈತಿ, ನಾನು ಮಿದ್ಕೋತೀನಿ ನೋಡಿರಿ. ಇದಕ್ಕೇನು ಎಣ್ಣೆ ಬೇಡ, ತುಪ್ಪ ಬೇಡ, ಏನೂ ಬೇಡ್ರಿ. ಸಿಂಪಲಾಗಿ ಮಾಡುವಂಥ ಹೋಳಿಗೆ ರೀ ಇದು. ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ತೊಗೋರಿ. ನಾನು ಈ ಸೈಜಲ್ಲಿ ಉಳ್ಳಿ ತೊಗೋತೀನಿ ನೋಡಿರಿ. ಹಿಟ್ಟು ಜಾಸ್ತಿ ಆದರೂ ಚಲೋ ಆಗಲ್ಲ ರೀ. ಹಾಗಾಗಿ ನಾನು ಈ ಸೈಜಲ್ಲಿ ತೊಗೋತೀನಿ ನೋಡಿರಿ. ಶೇಂಗಾದ ಹೂರಣದ ಉಂಡೆ ಎಷ್ಟು ಇರ್ತೈತಲ್ಲ ಅದ್ರ ಅರ್ಧ ಭಾಗದಷ್ಟು ಹಿಟ್ಟು ತೊಗೋಬೇಕಾಗ್ತೈತೆ ರೀ.
ನಾನು ಈ ಸೈಜಲ್ಲಿ ಉಳ್ಳಿ ತೊಗೊಂಡಿನ್ರಿ. ಈಗ ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಕೊತೀನಿ. ನಾನು ಅಕ್ಕಿ ಹಿಟ್ಟು ತೊಗೊಂಡಿನ್ರಿ. ನೀವು ಅಕ್ಕಿ ಹಿಟ್ಟಾದರೂ ತೊಗೋಬೋದು, ಮೈದಾ ಹಿಟ್ಟಾದರೂ ತೊಗೋಬೋದು, ಇಲ್ಲ ಜೋಳದ ಹಿಟ್ಟಾದರೂ ತೊಗೋಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ತೊಗೋಬೋದು. ನಾನು ಅಕ್ಕಿ ಹಿಟ್ಟು ತೊಗೊಂಡಿನಿ, ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ ಅಕ್ಕಿ ಹಿಟ್ಟು ತೊಗೊಂಡಿನ್ರಿ. ನಾನು ಹಿಂಗೊಂದು ಉಳ್ಳಿ ಮಾಡ್ಕೊಂಡು ಮಾಡಾಕತ್ತೀನಿ. ನೀವು ಬೇಕಾದ್ರೆ ಒಂದು ದೊಡ್ಡ ಚಪಾತಿ ಮಾಡಿ ಒಂದು ಕೊರದ ಬಟ್ಲೆ ಕಟ್ ಮಾಡಿಕೊಂಡು ನೀವು ತುಂಬ್ಕೊಬೋದು. ಒಂದೇ ಥರ ಬರ್ತಾವ್ರಿ ಎಲ್ಲ ಹೋಳ್ಗಿನೂ. ಈಗ ನಾನು ಒಂದು ಉಂಡೆ ಇಡ್ತೀನಿ ನೋಡಿರಿ. ಶೇಂಗಾದ ಉಂಡೆ ಏನು ಮಾಡ್ಕೊಂಡಿನಿಲ್ರಿ ಅದು ಇಡ್ತೀನಿ ನೋಡಿರಿ. ಈಗ ಇದಿಟ್ಟು ತುಂಬ್ಕೊತೀನಿ ರೀ. ನೋಡಿರಿ ಈ ರೀತಿ ಪ್ರೆಸ್ ಮಾಡ್ಬೇಕ್ರಿ. ಈ ರೀತಿ ಹಿಟ್ಟು ಒತ್ತಬೇಕ್ರಿ. ಹಾಗಾಗಿ ಮೇಲೆಲ್ಲ ಹಿಟ್ಟು ಬರ್ತೈತ್ರಿ. ಹೂರಣ ಒಳಗೆ ಹೋಗುತ್ತೆ, ಹಿಟ್ಟು ಮೇಲೆ ಬರ್ತೈತಿ. ನಾವು ಹೂರಣದೊಳಗೆ ಮಾಡೋ ತುಂಬ್ಕೋತೀವಲ್ರಿ ಅದೇ ಥರ ತುಂಬ್ಕೋಬೇಕ್ರಿ. ಇದನ್ನ ಹಿಟ್ಟು ಏನಾರು ಜಾಸ್ತಿ ಆಗಿದ್ರೆ ಇಲ್ಲಿ ಮೇಲೆ ಬರ್ತೈತಿ, ಅವಾಗ ತಕ್ಕೋಬೋದು ರೀ. ನಾನು ಕರೆಕ್ಟ್ ಪ್ರಮಾಣದಲ್ಲಿ ಹಿಡ್ಕೊಂಡೀನಿ, ಹಾಗಾಗಿ ಜಾಸ್ತಿ ಏನು ಬಂದಿಲ್ಲ ರೀ. ಒಂದು ಚೂರು ಚೂರು ತಕ್ಕೋತೀನಿ ನೋಡ್ರಿ. ಈಗಿದು ಲಟ್ಟಿಸ್ಕೋತೀನಿ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟೇನು ತೊಗೊಂಡಿಲ್ರಿ ಅದು ಹಾಕ್ಕೊಂಡು ಲಟ್ಟಿಸ್ಕೋತೀನಿ ರೀ. ನಿಮ್ಗೆ ಎಷ್ಟು ತಾಳಗೆ ಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋರಿ. ಇವು ಭಾಳ ತಾಳಗಾದ್ರೆ ಚಲೋ ಆಗಲ್ಲ, ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋಬೇಕಾಗ್ತದೆ ರೀ. ನೋಡಿರಿ ಒಂದು ಹಿಟ್ಟು ಬಂದಿಲ್ಲ. ಹಿಟ್ಟಿನ ಹದ ಹೂರಣದ ಹದ ಕರೆಕ್ಟ್ ಇರ್ಬೇಕು ರೀ. ನಾವು ಜರಡಿ ಮಾಡ್ಕೊಂಡಿರೋದ್ರಿಂದ ಬೆಲ್ಲದ ಹಳ್ಳನೂ ಉಳಿದಿಲ್ಲ, ಶೇಂಗಾದ ಕಾಳು ಉಳಿದಿಲ್ಲ ನೋಡಿರಿ. ಹೋಳ್ಗೆ ಎಷ್ಟು ಚಂದ ಬರ್ತಾವೆ ನೋಡಿರಿ. ನಿಮ್ಗೆ ಇನ್ನೂ ತಾಳಗಬೇಕಂದ್ರೆ ಇನ್ನೂ ದೊಡ್ಡ ಮಾಡ್ಕೊರಿ, ಇಲ್ಲಪ್ಪ ದಪ್ಪಗೇನೆ ಇರಲಿ ಅಂದ್ರೆ ಇಷ್ಟೇ ಸಾಕ್ರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ಈಗ ನೋಡಿರಿ ನಾನು ಒಂದು 2-3 ಲಟ್ಟಿಸ್ಕೊಂಡಿನಿ. ಇಲ್ಲಿ ಲಟ್ಟಿಸ್ಕೊಂಡಂಗೆ ಬೇಯಿಸ್ಕೋಬೇಕಾಗ್ತೈತಿ. ಹಾಗಾಗಿ ನಾನೀಗ ಹಂಚ್ಕಾಯಿ ಇಡ್ತೀನಿ ನೋಡಿರಿ. ಇದು ಹಂಚ ಬಿಸಿ ಆಗ್ಬೇಕ್ರಿ. ಹಂಚ್ಕಾಯ್ದ ನಂತರ ನಾನು ಲಟ್ಟಿಸಿರೋ ಹೋಳಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾನು ಲಟ್ಟಿಸ್ಕೊಂಡ್ರೆ ಹೋಳಿಗೆ ಹಾಕೋತೀನಿ ನೋಡಿರಿ. ಈಗ ತಿರುಗಿಸಿ ಹಾಕೋತೀನಿ ನೋಡಿರಿ. ತಿರುಗಿಸಿ ಹಾಕಿ 2 ಸೈಡು ಬೇಯಿಸ್ಕೋಬೇಕ್ರಿ. ನೋಡಿರಿ ಹಿಟ್ಟಿನ ಹದ ಹೂರಣದ ಹದ ಸೇಮ್ ಇತ್ತಂದ್ರೆ ಹಿಟ್ಟೇನು ದಂಡಿಗೆ ಬರಲ್ಲ. ಹಿಟ್ಟು ದಂಡಿಗೆ ಬಂದ್ರೆ ಹೋಳಿಗೆ ಕಟ್ಟಿ ಆಗ್ತಾವ್ರಿ, ಕಟ್ಟ ಅಂತಾವೆ. ಹಾಗಾಗಿ ದಂಡಿಗೇನು ಹಿಟ್ಟು ಬಂದಿಲ್ಲ ನೋಡಿರಿ, ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೀವೀಗ ಎಳ್ಳಮಸಿ ಹಬ್ಬಕ್ಕಾದ್ರೂ ಮಾಡ್ಕೋಬೋದು, ಇಲ್ಲ ಸಂಕ್ರಾಂತಿ ಹಬ್ಬಕ್ಕಾದ್ರೂ ಮಾಡ್ಕೋಬೋದು ರೀ. ಉತ್ತರ ಕರ್ನಾಟಕ ಸೈಡ ಎಳ್ಳಮಸಿ ಹಬ್ಬಕ್ಕೆ ಎಲ್ಲರ ಮನೇಲೂ ಹೋಳ್ಗೆ ಮಾಡ್ತಾರೆ, ಶೇಂಗಾದ ಹೋಳ್ಗೆ. ಹಾಗಾಗಿ ನಾನು ಇವತ್ತು ಮಾಡಾಕತ್ತಿದ್ದೆ ರೀ. ನೋಡಿರಿ ಈ ರೀತಿ 2 ಸೈಡು ತಿರುಗಿಸಿ ಹಾಕಿ ಬೇಯಿಸ್ಕೋಬೇಕಾಗ್ತೈತೆ ರೀ. ನೀವು ಬೇಕಾದ್ರೆ ಬರೀ ರವಾದ್ಲಿ ಆದರೂ ಮಾಡ್ಕೋಬೋದು, ಇಲ್ಲ ಮೈದಾ ಹಿಟ್ಲೆ ಆದರೂ ಮಾಡ್ಕೊಬೋದು. ನಾನು ರವಾ ಮೈದಾ ಹಿಟ್ಟು 2 ಮಿಕ್ಸ್ ಮಾಡಿ ಮಾಡ್ಕೊಂಡೀನಿ ನೋಡಿರಿ. ಈಗ ಇದು ಬೆಂದೈತ್ರಿ, ನಾನು ತಕ್ಕೋತೀನಿ ನೋಡಿರಿ. ಈ ರೀತಿ 2 ಸೈಡು ಕಣ್ಣು ಬೀಳೋಂಗೆ ಬೇಯಿಸ್ಕೊಂಡ್ರೆ ಆಯ್ತು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಬೇಯಿಸ್ಕೊತೀನಿ ರೀ. ಈಗ ನೋಡಿರಿ ನಾ ಮಾಡ್ಕೊಂಡ್ರೆ ಹೋಳ್ಗೆ ಎಷ್ಟು ಮಸ್ತಾಗಿ ಬಂದಾವೆ ನೋಡಿರಿ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತದೆ. ನೀವು ಎಳ್ಳಮಸಿ ಹಬ್ಬಕ್ಕಾಗಲಿ ಸಂಕ್ರಾಂತಿ ಹಬ್ಬಕ್ಕಾಗಲಿ ಈ ರೀತಿ ಶೇಂಗಾದ ಹೋಳಿಗೆ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಎಳ್ಳಮಾಸಿ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾದ ಹೋಳಿಗೆ ಮಾಡೋದನ್ನು. ಈ ಶೇಂಗಾದ ಹೋಳಿಗೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.